ನೀವು ಯಾರನ್ನಾದರೂ ಗಮನಿಸಿದಾಗ ಈ ವ್ಯಕ್ತಿಗೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವ ಆಸಕ್ತಿ ಹೆಚ್ಚು, ಯಾವಾಗಲೂ ಕಲಿಯಲು ಸಿದ್ಧರಾಗಿರುವವರು ಅಂತ ಅನಿಸಿದರೆ ಅದಕ್ಕೆ ಕಾರಣ ಶ್ರವಣ ನಕ್ಷತ್ರ ಆಗಿರಬಹುದು. ಎಲ್ಲರಿಗೂ ನಮಸ್ಕಾರ. ನಾವು ನಕ್ಷತ್ರಗಳ ಸೀರೀಸ್ ಅಲ್ಲಿ ಇಂದು ಶ್ರವಣ ನಕ್ಷತ್ರ ಬಗ್ಗೆ ಮಾತಾಡೋಣ. ನಾನು ಈಗ ಹೇಳೋದು ನಿಮ್ಮ ಜನ್ಮ ನಕ್ಷತ್ರ ಶ್ರವಣ ಬಗ್ಗೆ. ಶ್ರವಣ ನಕ್ಷತ್ರ ಭಚಕ್ರದ 22ನೇ ನಕ್ಷತ್ರ. ಇದು ಸಂಪೂರ್ಣವಾಗಿ ಮಕರ ರಾಶಿಯಲ್ಲಿ ಬರುತ್ತದೆ. ಇದರ ಅಧಿಪತಿ ಚಂದ್ರ. ಶ್ರವಣ ಜನ್ಮ ನಕ್ಷತ್ರ ಇರುವವರ ಮೂಲ ಗುಣ ಏನು ಗೊತ್ತಾ? ಜ್ಞಾನವನ್ನು ಸಂಪಾದಿಸುವ ಶಕ್ತಿ. ಶ್ರವಣ ಅಂದರೆ ಕೇಳುವುದು. ಇವರು ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ಆಸಕ್ತಿ ಇರುವವರು, ಯಾವಾಗಲೂ ಕಲಿಯಲು ಸಿದ್ಧರಾಗಿರುವರು, ಕಲಿತದ್ದನ್ನು ಜೀವನದಲ್ಲಿ ಬಳಸುವವರು. ಶ್ರವಣ ನಕ್ಷತ್ರದ ಸಂಕೇತ ಕಿವಿ. ಕೇಳುವುದರಿಂದಲೇ ಜ್ಞಾನ ಆರಂಭವಾಗುತ್ತದೆ. ಅದಕ್ಕೆ ಈ ನಕ್ಷತ್ರವು ಕಲಿಕೆ ಮತ್ತು ಜ್ಞಾನದ ಸಂಕೇತವಾಗಿದೆ. ಶ್ರವಣ ನಕ್ಷತ್ರದ ಅಧಿದೇವತೆ ಶ್ರೀ ವಿಷ್ಣು. ಶ್ರೀ ವಿಷ್ಣು ಅಂದ್ರೆ ಸ್ಥಿರತೆ, ಸಂರಕ್ಷಣೆ ಮತ್ತು ಧರ್ಮದ ಸಂಕೇತ. ಅದಕ್ಕೆ ಶ್ರವಣ ಜನರಲ್ಲಿ ಜ್ಞಾನವನ್ನು ಹಂಚುವ ಗುಣ ಕಾಣಿಸುತ್ತದೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ, ಅಂದರೆ ಶ್ರದ್ಧೆ ಇರುವವನಿಗೆ ಜ್ಞಾನ ಸಿಗುತ್ತದೆ. ಇದೇ ಶ್ರವಣ ಶಕ್ತಿ. ಆದರೆ ಒಂದು ಎಚ್ಚರಿಕೆ ಇದೆ. ಶ್ರವಣ ಎನರ್ಜಿ ಸಮತೋಲನದಲ್ಲಿ ಇಲ್ಲದಿದ್ದರೆ ಎಲ್ಲರ ಮಾತನ್ನು ಬೇಗ ನಂಬುವುದು, ಗಲಿಬಲ್. ಇತರರ ಅಭಿಪ್ರಾಯದಿಂದ ಬೇಗ ಪ್ರಭಾವಿತರಾಗುವುದು, ಈಸಿಲಿ ಇನ್ಫ್ಲುಯೆನ್ಸ್. ಒಂದೇ ವಿಷಯವನ್ನು ಮತ್ತೆ ಮತ್ತೆ ಯೋಚಿಸುವುದು, ರೂಮಿನೇಷನ್. ಅನಗತ್ಯ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು, ಹೋಲ್ಡಿಂಗ್ ಆನ್ ಟು ಅನ್ನೆಸೆಸರಿ ಥಿಂಗ್ಸ್. ಕೇಳಿದ್ದನ್ನು ಪರಿಶೀಲಿಸದೆ ನಂಬುವುದು, ಅಕ್ಸೆಪ್ಟಿಂಗ್ ಇನ್ಫಾರ್ಮೇಶನ್ ವಿತೌಟ್ ವೆರಿಫಿಕೇಶನ್. ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸುವುದು, ಪೀಪಲ್ ಪ್ಲೀಸಿಂಗ್. ಶ್ರವಣ ಜನ್ಮ ನಕ್ಷತ್ರ ಇರುವವರಿಗೆ ಜ್ಞಾನವನ್ನು ಸಂಪಾದಿಸುವುದು ಒಂದು ಶಕ್ತಿ, ಆದರೆ ಸತ್ಯವನ್ನು ಗುರುತಿಸುವುದು ಒಂದು ಜೀವನ ಪಾಠ. ನೀವು ಜ್ಞಾನ ಮತ್ತು ವಿವೇಕ ನಡುವೆ ಸಮತೋಲನ ಕಲಿತಾಗ ನಿಮ್ಮ ಜೀವನ ಹೆಚ್ಚು ಅರ್ಥಪೂರ್ಣವಾಗುತ್ತದೆ. ಶ್ರವಣ ನಕ್ಷತ್ರ ಜ್ಞಾನವನ್ನು ಸಂಪಾದಿಸುವ ಶಕ್ತಿ. ಸಮತೋಲನ ಬಂದಾಗ ಅವರು ಜ್ಞಾನವನ್ನು ಹಂಚುವವರಾಗುತ್ತಾರೆ. ಇದು ಶ್ರವಣ ನಕ್ಷತ್ರ ಬಗ್ಗೆ ಸರಳ ಪರಿಚಯ. ಮುಂದಿನ ವಾರ 23ನೇ ನಕ್ಷತ್ರವಾದ ಧನಿಷ್ಠ ನಕ್ಷತ್ರ ಬಗ್ಗೆ ಮಾತಾಡೋಣ. ಜ್ಯೋತಿಷ್ ಶಾಸ್ತ್ರ ನಮ್ಮ ಭಾರತೀಯ ವೇದಾಂಗ. ಇದನ್ನು ಸರಳವಾಗಿ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಧನ್ಯವಾದಗಳು.